ಮಾಹಿತಿ ಹಕ್ಕಿನ ಇದರಲ್ಲಿ ಪಾತ್ರ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೌಜನ್ಯ ಅನ್ನೋ 17 ವರ್ಷದ ಹುಡುಗಿ ಪಾಪ ಧರ್ಮಸ್ಥಳದ ಆ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಶಾಲೆ ಇಂತ್ರ ಅವಳು ಕಾಲೇಜ್ ಇಂತ್ರ PUC ಸೆಕೆಂಡ್ ಇಯರ್ ಹುಡುಗಿ ಅವಳು ಅಲ್ಲಿಂತ್ರ ಇಳಿದು ಹೋಗ್ಬೇಕಾದ್ರೆ ಸಾಯಂಕಾಲ ಮಂಗಳವಾರ ನವರಾತ್ರಿ ತಿಂಗಳು ಚಾಮುಂಡೇಶ್ವರಿ ದೇವಿಗೆ ಉಪವಾಸ ಇರ್ತಾಳ ಅವತ್ತವಳು. ಶಾಲೆಗಳಿಗೂ ಹೇಳ್ತಾರ ನೀನು ಏನಾದ್ರು ತಿನ್ನು ಅಂತ ಹೇಳಿ. ಇಲ್ಲ ನಾನು ಆಯಿಗೆ ನಮ್ಮ ಅಮ್ಮನಿಗೆ ಅಮ್ಮ ಅಂತಂದ್ರೆ ಚಾಮುಂಡೇಶ್ವರಿ ಅಮ್ಮನ ಉಪವಾಸ ಇದ್ದೀನಿ ಅಂತ ಹೇಳ್ತಾರ. ಆ ಹುಡುಗಿನ ಸಾಯಂಕಾಲ ಎಳ್ಕೊಂಡು ಹೋಗಿ ಬರ್ಬರವಾಗಿ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾರೆ. ಇವತ್ತು ಕಲ್ಕತ್ತಾ ಅತ್ಯಾಚಾರ ಪ್ರಕರಣದ ಬಗ್ಗೆ ಇಡೀ ದೇಶದಲ್ಲಿ ದೊಡ್ಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ? ಅತ್ಯಾಚಾರ ಅಂತ ಗೊತ್ತಾಯ್ತು. ಸಿಸಿ ಕ್ಯಾಮೆರಾ ಇದ್ದಿದ್ದನ್ನ ಹಾಳು ಮಾಡಿದ್ರು ಕಲ್ಕತ್ತಾ ಇದರಲ್ಲಿ. ಇಲ್ಲೂ ಕೂಡ ಹಾಳು ಮಾಡಿದ್ರು. ಸಿಸಿ ಕ್ಯಾಮೆರಾ ಇರ್ಬೇಕು ಹೋದಲ್ಲ, ಐತೆ ಅಲ್ಲಿ. ಸ್ವತಃ SP ಅವರೇ ಹೇಳ್ತಾರೆ ಸಿಸಿ ಕ್ಯಾಮೆರಾ ಇತ್ತು ಅಂತ ಹೇಳಿ. ಅದ್ರ ಫುಟೇಜ್ ತಗೊಳ್ಳುವುದೇ ಇಲ್ಲ. ಯಾಕೆ ತಗೊಳ್ಳುದಿಲ್ಲ? ಯಾವ ಜಾಗದಲ್ಲಿ ಆ ಹುಡುಗಿಯನ್ನ ಎತ್ಕೊಂಡು ಹೋಗಿದ್ದಾರೆ ಅದೇ ಜಾಗದ 10 ಮೀಟರ್ ಅಲ್ಲಿ ಐತೆ ಸಿಸಿ ಕ್ಯಾಮೆರಾ ಐತೆ. ಬರೀ ಸಿಸಿ ಕ್ಯಾಮೆರಾ ಹಾಳು ಮಾಡೋದಲ್ಲ, ಆ ಸಿಸಿ ಕ್ಯಾಮೆರಾ ಇದ್ದಂತ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷನ್ ಮಾಡ್ತಾರೆ. ನಾವಿದನ್ನ ಯಾಕೆ ಅಂತ ಕೇಳಿದ್ರೆ ನಮ್ಗೆ ಹೇಳ್ತಾರೆ ನಾವು ದೇವರ ವಿರೋಧಿಗಳು, ನೀವು ದೇವಸ್ಥಾನಕ್ಕೆ ಅವಮಾನ ಮಾಡ್ತೀರ. ಆಯ್ತು, ಡೆಡ್ ಬಾಡಿ ಸಿಕ್ತು ಮರುದಿನ. ಡೆಡ್ ಬಾಡಿ ಮೃತದೇಹ ಸಿಕ್ಕಾಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗ್ತದ ಅವಳ ಮರ್ಮಾಂಗದ ಒಳಗಡೆ 6 ಇಂಚು ಮಣ್ಣು ಹಾಕಿ ಅದನ್ನ ಜಜ್ಜಿ ಅವಳನ್ನ ಕೊಲ್ತಾರೆ. ಮರ್ಮಾಂಗದಲ್ಲಿ 6 ಇಂಚು ಮಣ್ಣು ಹಾಕ್ತಾರೆ. ಯಾಕೆ ಹೇಳ್ರಿ? ಅತ್ಯಾಚಾರಿಗಳ ಸ್ಪರ್ಮಾಟ ವೀರ್ಯಾಣುಗಳು ಸಿಗಬಾರ್ದು, ಸಿಕ್ಕರೆ ಸಿಕ್ಬಿಡ್ತಾರೆ ಯಾರು ಅಂತ ಹೇಳಿ 6 ಇಂಚು ಮಣ್ಣು ಹಾಕಿ ಕೊಲ್ತಾರೆ. ಆ ಮಣ್ಣು ಹಾಕಿರ್ತಾರಲ್ಲ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ತೆಗೆದುಕೊಡ್ತಾರೆ ಪೊಲೀಸರಿಗೆ, ಇದನ್ನ ನೀವು ಕಳಿಸಿ FSL ರಿಪೋರ್ಟಿಗೆ ಕಳಿಸಿ ಅಂತ. 3 ದಿನದಲ್ಲೇ ಕಳಿಸ್ಬೇಕಂದ್ರೆ ವ್ಯಾಕ್ಯೂಮ್ ಡ್ರೈ ಮಾಡಿ 3 ದಿನದಲ್ಲಿ ಕಳಿಸ್ಬೇಕು. ಪೊಲೀಸರು 12 ದಿನ ಆದ್ರೂ ಹಂಗೆ ಇಟ್ಕೊಂಡು ಕುಂದಿರ್ತಾರೆ. 12 ದಿನ ಆದ್ರೂ ಹಂಗೆ ಇಟ್ಕೊಂಡು ಕುಂತು ಅದ್ರ ಮೇಲೆ ಬೂಸ್ಟ್ ಬೆಳೀತೈತಿ, ಆಮೇಲೆ ಕಳ್ಸಿಕೊಡ್ತಾರೆ. ಅದನ್ನ ಚೆಕ್ ಮಾಡಕ್ ಆಗ್ಬಾರ್ದು ಅಂತ ಇದನ್ನ ಕೇಳ್ಬೇಕು ಬೇಡ, ಕೇಳ್ಬೇಕು ಬೇಡ. ಸಂತೋಷ ಒಬ್ಬವನ್ನು ಹಿಡಿತಾರೆ, 2 ದಿನ ಆದ್ಮೇಲೆ ಹಿಡಿತಾರೆ. ಪೊಲೀಸರು ಹಿಡಿಯೋದಿಲ್ಲ. ಯಾರ ಮೇಲೆ ನಿಜವಾದ ಆರೋಪ ಇರ್ತದೆ, ಸಂಶಯಾಸ್ಪದಗಳು ಇರ್ತಾರಲ್ಲ ಅವ್ರು ಹಿಡ್ಕೊಂಡು ಬರ್ತಾರೆ. ತಗೊಳ್ರಿ ಇಲ್ಲಿ ಸಿಕ್ಕ ಅಂತ ಅವನ್ನೇ ಆರೋಪಿ ಮಾಡಿ ತನಿಖೆ ಪ್ರಾರಂಭ. ಸಿಕ್ಕಾಪಟ್ಟೆ ಜೋರಾಗಿ ಸ್ಟ್ರೈಕ್ ಸ್ಟಾರ್ಟ್ ಆಗ್ತದೆ. ಆ ತಾಯಿ ನನಗೆ ನ್ಯಾಯ ಬೇಕು ಅಂತ ಹೇಳ್ತಾರೆ. ಆ ತಾಯಿನ ಹಾಸ್ಪಿಟಲ್ ಒಳಗೆ ಕೂಡ ಹಾಕ್ತಾರೆ. ಇವಳಿಗೆ ಹುಚ್ಚು ಹಿಡಿದೈತಿ, ಇವಳಿಗೆ ಹುಚ್ಚು ಹಿಡಿದಿದೆ, ಇವಳಿಗೆ ಯಾವ ಪತ್ರಕರ್ತರು ಮಾತಾಡಿಸಬಾರ್ದು ಸ್ಟಾರ್ಟ್ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಒಬ್ಬ ಬಲಾಢ್ಯ ಪ್ರಾಮಾಣಿಕ ವ್ಯಕ್ತಿ ಬಂದಿಟ್ಕೊಂಡ. ಅವಾಗ ಹೋರಾಟ ಗಟ್ಟಿ ಆಗ್ತಾ ತನಿಖೆ ಈ ಹೋರಾಟದಿಂದ ಏನಾಯ್ತು? CBI ವಹಿಸ್ತಾರೆ. ಯಾವಾಗ CBI ಕೊಡ್ತಾರೆ 5 ಜನ ಸಾಕ್ಷಿಗಳು ಸತ್ತೋಗ್ಬಿಡ್ತಾರೆ. ಪ್ರಶ್ನೆ ಮಾಡಿ ಆಗ್ತಾ ತನಿಖೆ ಈ ಹೋರಾಟದಿಂದ ಏನಾಯ್ತು? CBI ವಹಿಸ್ತಾರೆ. ಯಾವಾಗ CBI ಕೊಡ್ತಾರೆ 5 ಜನ ಸಾಕ್ಷಿಗಳು ಸತ್ತೋಗ್ಬಿಡ್ತಾರೆ. ಪ್ರಶ್ನೆ ಮಾಡಿ ಬರ್ತಾರೆ, ಯಾರು ಕೇಳಲ್ಲ. 5 ಜನ ಸಾಕ್ಷಿಗಳು ಸತ್ತೋಗ್ತಾರೆ. 5 ಜನ ನೋಡಿದವರು ಸತ್ತೋಗ್ಬಿಡ್ತಾರೆ. ಕೊಲೆ ಯಾರು ಪ್ರಶ್ನೆ ಮಾಡುವುದಿಲ್ಲ. ಮಾಡಬಾರ್ದು. ಮಾಡಿದ್ರೇನು? ನೀವು ದೇವರಿಗೆ ಅವಮಾನ ಮಾಡ್ತೀರಿ, ನೀವು ದೇವಸ್ಥಾನಕ್ಕೆ ಅವಮಾನ ಮಾಡ್ತೀರಿ, ನೀವು ಕಮ್ಯುನಿಸ್ಟರು. ಆಯ್ತು, ಇದೊಂದೇ ಪ್ರಕರಣ ಅಲ್ಲ. ಇದಕ್ಕಿಂತ ಬರೀ ಸ್ಕ್ರೀನ್ ಇದನ್ನೆಲ್ಲ ಹಾಕಿದ್ದೆ ನಾನು ಚೆನ್ನೈ ಅವ್ರಿಗೆ. ಬಹುಶಃ ಅದನ್ನ ತೋರಿಸ್ತಾ ಇದ್ದೆ, ದಾಖಲೆಗಳನ್ನು ತೋರಿಸಿದೆ. ಯಾಕಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳು ಇದ್ದಾಗ ನಾವು ಬರೀ ಬಾಯ ಮಾತಿಂತ ಹೇಳ್ಬಾರ್ದು, ದಾಖಲೆ ಅಂತ ಹೇಳ್ಬೇಕು. ನಮ್ಮ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ. ಇದೇ ಸೌಜನ್ಯ ಪ್ರಕರಣ ಆಗೋಕ್ಕಿಂತ ಸರಿಯಾಗಿ 20 ದಿನದ ಹಿಂದೆ ಅದೇ ಧರ್ಮಸ್ಥಳದ ಅಂಗಳದಲ್ಲಿ ಆನೆ ಮಾವುತನ ಜೋಡಿ ಕೊಲೆ ಆಗ್ತದೆ. ಒಂದೇ ಕುಟುಂಬ ಪಾಪ ಅವ್ರದ್ದು. ಆನೆ ಮಾವುತರು ಅಂದ್ರೆ ಯಾರು? ಆನೆ ನಡೆಸ್ತಾರಲ್ಲ, ಬಡ ಕುಟುಂಬ. ಒಂದೇ ಮನೆಯಲ್ಲಿ 20 ದಿನದ ಹಿಂದೆ ಕೊಲೆ ಆಗ್ತದೆ. ಇಬ್ಬರದು ಕೂಡ ವಯಸ್ಸಾಗಿರ್ತದೆ ಅವನಿಗೆ.
ಅವ್ರ ತಂಗಿ ಮೇಲೆ ಅತ್ಯಾಚಾರ, ಅವನು ಮುಂದೆನೇ ತಂಗಿನ ಅತ್ಯಾಚಾರ ಮಾಡ್ತಾರೆ. ಇವ್ರ ಗ್ಯಾಂಗ್ನವರು, ಧರ್ಮೋದ್ಯಮಿಗಳು ದೊಡ್ಡವರು ಅಂತ ನಾವು ಹೇಳ್ತೀವಲ್ಲ, ಅವ್ರ ಗ್ಯಾಂಗ್ನವ್ರು ಬರ್ತಾರೆ. ಪೊಲೀಸರು ಇದ್ದಾರೆ ನಮ್ಮ ಸ್ನೇಹಿತರು. ಎಲ್ಲಾ ಪೊಲೀಸರಿಗೂ ನಾನು ಕೇಳ್ತಾ ಇದ್ದೀನಿ, ಸಾಕಷ್ಟು ಸಾರಿ ಕೇಳಿದ್ದೀನಿ, ಇನ್ನು ಮುಂದೆನೂ ನಾನು ಕೇಳ್ತೀನಿ. ಒಂದು ಹತ್ಯೆ ಆದ್ರೆ ಕಂಪ್ಲೇಂಟ್ ಯಾರು ಕೊಡಬೇಕು? ಒಬ್ಬ ವ್ಯಕ್ತಿ ಹತ್ಯೆ ಆದ್ರೆ ಅವನ ಮಕ್ಕಳು, ಅವ್ರ ಅಣ್ತಮ್ಮರು, ಅವ್ರ ತಾಯಿನೋ ಯಾರು ಜೀವಂತಿರ್ತಾರೆ, ಮನೆಯಲ್ಲಿ ಯಾರಿರ್ತಾರೋ ಅವ್ರು ಕೊಡಬೇಕು, ಹೌದಲ್ಲ? ಈ ಜೋಡಿ ಕೊಲೆ ಪ್ರಕರಣದೊಳಗಡೆ ರಾಜೇಂದ್ರ ರೈ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ. ಯಾರವನು? ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ, ಆ ಮನೆಗೂ ಸಂಬಂಧ ಇಲ್ಲ, ಆ ಜಾಗಕ್ಕೂ ಕೂಡ ಸಂಬಂಧ ಇಲ್ಲ. ಅನಾಥ ಶವ ಇದ್ರೆ ಆ ಜಾಗದ ಓನರ್ ಯಾರು ಅವ್ರು ಕೊಡ್ತಾರೆ. ದರ್ಶನ್ ಕೇಸ್ನಲ್ಲಿ ಆಯ್ತಲ್ಲ, ಏನಾಯ್ತು ದರ್ಶನ್ ಕೇಸಲ್ಲಿ? ಅದು ಅನಾಥ ಯಾರು ಬಿದ್ದಿದೆ ಅಂತೇಳಿ ಆ ಜಾಗದ ನೋಡಿದವನು ಕೊಡ್ತಾನೆ, ಜಾಗದ ಓನರ್ ಕೊಡ್ತಾನೆ. ಇಲ್ಲಿ ಆ ಮಾವುತನ ಸ್ವತಃ ಹೆಂಡತಿ ಹೇಳ್ತಾಳೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಕಂಪ್ಲೇಂಟೇ ತಗೊಳ್ಳೋದಿಲ್ಲ, ಹೆದರ್ಸಿ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ ಇಂದ. ಯಾರು ಇವರು ದಣಿಗಳಿದಾರಲ್ಲ, ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಂಡಿದ್ದಾರೆ, ಅವರು ಬಲಗೈ ಬಂಟ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಅವ್ರು ಕಂಪ್ಲೇಂಟ್ ತಗೊಳ್ತಾರೆ. ಅದಕ್ಕೆ ಆರೋಪಿಯಲ್ಲಿದ್ದಾರೆ, ಇನ್ನೂ ಮಟ್ಟ ಹಿಡಿದಿಲ್ಲ. 12 ವರ್ಷ ಆಯ್ತು, ಇದುವರೆಗೂ ಕೂಡ ಆರೋಪಿ ನಾಪತ್ತೆ. ಸಿ ರಿಪೋರ್ಟ್, ಆರೋಪಿ ನಾಪತ್ತೆ. ಅದಕ್ಕಿಂತ ಹಿಂದೆ ಪದ್ಮಲತಾ ಪ್ರಕರಣ ಆಗ್ತದೆ. ಅದು 17 ವರ್ಷದ ಹುಡುಗಿ ಕಾಲೇಜಿಂದ ಬರ್ತಿರ್ತಾಳೆ, ಅದೇ ಶಾಲೆಯ ಪ್ರಿನ್ಸಿಪಾಲ್ ಎತ್ಕೊಂಡು ಹೋಗ್ತಾನೆ. 32 ದಿನ ನಿರಂತರ ಅತ್ಯಾಚಾರ ಮಾಡ್ತಾರೆ. ಚಿಕ್ಕ ಹುಡುಗಿಗೆ 32 ದಿನ ಅತ್ಯಾಚಾರ ಆಗಿ ಹೆಣಗಳನ್ನ ಹೊಳೆ ದಂಡಿಗೆ ಬಿಸಾಕ್ತಾರೆ. ಕೊಳತ ಪರಿಸ್ಥಿತಿಯೊಳಗೆ ಆ ಹೆಣ ಸಿಗ್ತದೆ. ಸ್ಟ್ರೈಕ್ಗಳಾಗ್ತವೆ. ಪೇಪರ್ಗಳನ್ನ, ನನಗೆ ಬಹಳ ಖುಷಿ ಅನಿಸ್ತದೆ ಈ ಪೇಪರ್ಗಳನ್ನ ನೋಡ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಈ ಪತ್ರಿಕೆಗಳನ್ನ ಸುಮಾರು ಜನ ಗಂಭೀರವಾಗಿ ತಗೊಳ್ಳೋದಿಲ್ಲ ನಾವು. ಆನಂತರ ಈಗ ಇನ್ನೊಂದು ಹೇಳಿಕೊಟ್ಟಿದ್ರಲ್ಲ ಪತ್ರಿಕೆ, ಸಂಚಾರಿ, ಆನಂತರ ಗುಮ್ಮಟ ನಗರಿ, ಈ ತರ ಪತ್ರಿಕೆಗಳು ಪ್ರಕಟ ಮಾಡ್ತವೆ. ಲಂಕೇಶ್ ಪತ್ರಿಕೆ ಪ್ರಕಟ ಮಾಡ್ತದೆ. ದೊಡ್ಡ ದೊಡ್ಡ ಪತ್ರಿಕೆಗಳು ಯಾರು ಪ್ರಕಟ ಮಾಡೋದಿಲ್ಲ. ಈ ತರಹದ ಪತ್ರಿಕೆಗಳು ಇಲ್ಲಿ ನಮ್ಮ ಕಲಬುರಗಿಯೊಳಗೆ ಹಿಂದೆ ಕ್ರಾಂತಿ ಅಂತ ಪತ್ರಿಕೆ ಇತ್ತು. ಯಾರ್ಯಾರು ಪ್ರಕಟ ಮಾಡ್ತಾರೆ, ಒಂದು ಪತ್ರಿಕೆಯನ್ನು ಸುಟ್ಟು ಹಾಕ್ಬಿಡ್ತಾರೆ. ಈ ಪತ್ರಿಕೆಯನ್ನು ಬಂಡಲ್ ಮಾಡುವಂತ ಹುಡುಗನಿಗೆ ಕೊಂದು ಹಾಕ್ತಾರೆ. ಪದ್ಮಲತಾ ಪ್ರಕರಣ ಯಾರು ಅದನ್ನ ಹುಡುಗರು ಇರ್ತಾರಲ್ಲ, ಬೆಳಿಗ್ಗೆ ಎದ್ಕೂಳೆ ಹಂಚ್ತಾರಲ್ಲ, ಅವನು ಕೊಂದು ಹಾಕ್ತಾರೆ. ಇದು ಅಲ್ಲಿನ ಪರಿಸ್ಥಿತಿ. ನಾವು RTI ನಲ್ಲಿ ಇವತ್ತು RTI ಕಾರ್ಯಕರ್ತರ ಕಾರ್ಯಾಗಾರ ಕೇಳ್ತಾ ಇದ್ದೀನಿ ನಾನು. RTI ಅಲ್ಲಿ ನಾವು ಕೇಳ್ತೀವಿ, ಜಯಂತ್ ಟಿ ಅಂತ ಕೇಳ್ತಾರೆ, ಆನಂತರ VM ಭಟ್ ಅಂತ ಕೇಳ್ತಾರೆ. ಇದರದು ಏನಾಯ್ತು ಪ್ರಕರಣದ್ದು ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ. ಆ ಪ್ರಕರಣದಲ್ಲಿ ಕೂಡ ಆರೋಪಿ ನಾಪತ್ತೆ. FIR ನಲ್ಲಿ ಏನಿತ್ತು, ಈ ಏನು ಧರ್ಮೋದ್ಯಮಿಗಳ ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿಯ ಹೆಸರೇ ಇತ್ತು FIR ಅಲ್ಲಿ. ಮತ್ತು ಆ ಶಾಲೆಯ ಪ್ರಿನ್ಸಿಪಾಲ್, STM ಪ್ರಿನ್ಸಿಪಾಲ್ ಹೆಸರೇ ಪ್ರೊಫೆಸರ್ S ಪ್ರಭಾಕರ್ ಅಂತ. ಹೈಕೋರ್ಟಿಗೆ ಹೋಗಿ ಸ್ಕ್ವಾಶ್ ಮಾಡ್ಕೊಂಡು ಬಿಟ್ರು, ಆರೋಪಿ ನಾಪತ್ತೆ. ಮೊನ್ನೆ VM ಭಟ್ ಅವರು ಮತ್ತೆ RTI ಕಾರ್ಯಕರ್ತರು ಕೇಳ್ತಾರೆ, ಪ್ರಕರಣ ಏನಾಯ್ತು ಅಂತ ಹೇಳಿ. ಏನು ಉತ್ತರ ಕೊಡ್ಬೇಕು ಹೇಳಿ? ಪ್ರಕರಣನೇ ನಾಪತ್ತೆ, ಆ ಫೈಲೇ ನಾಪತ್ತೆ ಅಂತ ಹೇಳ್ಬಿಡ್ತಾರೆ. ಫೈಲೇ ಇಲ್ಲ. ಮೊದಲು ಆರೋಪಿ ನಾಪತ್ತೆ, ಈಗ ಫೈಲೇ ನಾಪತ್ತೆ. RTI ಸಿಕ್ಕಿದ್ದು. ಇದು RTI ನ ಏನು ಇದನ್ನು ನಾವು ಪ್ರಶಂಸೆ ಮಾಡಬೇಕು. RTI ನಲ್ಲಿ ಹೇಳ್ತಾರ. ಆ ನಂತರ ವೇದವಲ್ಲಿ ಟೀಚರ್, STM ನಲ್ಲಿ ಟೀಚರ್ ಆಗಿರ್ತಾರೆ. ಪ್ರಮೋಷನ್ ಅನ್ನು ಕೊಡಬೇಕು, ನೀವು ಕೊಡಿ ಅಂತ ಕೇಳಿದ್ದಕ್ಕೆ ಕೊಡೋದಿಲ್ಲ, ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿದ್ದಕ್ಕೆ ಅವ್ರ ಮನೆಗೆ ಹುಡುಗರನ್ನ ಬಿಟ್ಟು ಅತ್ಯಾಚಾರ ಮಾಡಿ ಮುಂದೆ ನಿಂತ್ಕೊಂಡು ಅವ್ರದೇ ಬಾತ್ರೂಮ್ ನಲ್ಲಿ ಸುಟ್ಟು ಹಾಕ್ತಾರೆ, ಹೆಣ್ಮಕ್ಳಿಗೆ ಸುಟ್ಟು ಹಾಕ್ತಾರೆ. ಅದರದ್ದು ಆರೋಪಿ ಯಾರು? ಆರೋಪ ಇವ್ರ ಮೇಲೆ ಇರ್ತದೆ. ಪೊಲೀಸರು ಇವತ್ತಿಗೂ ಕೂಡ ಹಿಡಿದಿಲ್ಲ ಅವ್ರನ್ನ. ಆರೋಪಿ ನಾಪತ್ತೆ. ನಾನು ಒಂದು ಮಾತು ಕೇಳ್ತಾ ಇದ್ದೀನಪ್ಪ, ಒಂದು ಮನೆ ಅಂಗಳದೊಳಗಡೆ 3 ಅತ್ಯಾಚಾರ ಆಗಿ ಹೆಣ ಬೀಳ್ತವೆ. ಮನೆ ಅಂಗಳದೊಳಗಡೆ ಆರೋಪಿನೇ ಸಿಗಲ್ಲ ಅಂದ್ರೆ ಏನದ್ರ ಅರ್ಥ? ಟೆರರಿಸ್ಟ್ ಹಿಡಿತೀವಿ ನಾವು, ಪೊಲೀಸರು ದೊಡ್ಡ ದೊಡ್ಡ ಮಾಫಿಯಾಗಳನ್ನು ಹಿಡಿತೀವಿ, ಡಾನ್ಗಳನ್ನು ಹಿಡಿತೀವಿ. ಮನೆ ಅಂಗಳದಲ್ಲಿ ಧರ್ಮಸ್ಥಳ ಅನ್ನುವಂತ ದೇವಸ್ಥಾನದ ಅಂಗಳಗಳಲ್ಲಿ ಅತ್ಯಾಚಾರ ಬರ್ಬರ ಕೊಲೆಯಾಗಿ ಸಿಗ್ತಾರೆ, ಆರೋಪಿಗಳೇ ಸಿಗಲ್ಲ. ಪೊಲೀಸರು ಅಧಿಕೃತವಾಗಿ ಕೊಡ್ತಾರೆ, ಆರೋಪಿಗಳು ನಾಪತ್ತೆ. ಮೊನ್ನೆ ಇನ್ನೊಂದು ಕೇಳಿದ್ವಿ, ಎಲ್ಲಾ ಕಾರ್ಯಕರ್ತರು RTI ಅನುಭವ ಇದ್ದವರು ಇದ್ದೀರಿ, ಬಹುಶಃ ಈ ತರ ಉದಾಹರಣೆ ನೀವು ನೋಡಿರ್ಲಿಕ್ಕಿಲ್ಲ. ಮೊನ್ನೆ ಒಂದು ಕೇಳಿದ್ವಿ, ಆನೆ ಮಾವುತ ಕೇಸ್ ಹೇಳಿದ್ನಲ್ಲ, ಅದರೊಳಗೆ ನಾವು ಕೇಳಿದ್ವಿ, ಯಾಕೆ ನೀವು ಸಿ ರಿಪೋರ್ಟ್ ಹಾಕಿದ್ರಿ? ಇದನ್ನ ನೀವು IGP ಅವ್ರ ಹತ್ರ ಹೋದ್ವಿ, SP ಅವ್ರ ಹತ್ರ ಹೋದ್ವಿ. ಅವಾಗ
ಸಿಪಿಐ ಬೆಳ್ತಂಗಡಿ ಅವರು ಬರವಣಿಗೆಯಲ್ಲಿ ಉತ್ತರ ಕೊಡ್ತಾರೆ. ಇದು ನಾವು ತನಿಖೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿ ನಮ್ಮ ಮೇಲೆ ಶಿಫಾರಸು ಮಾಡಿಸಿ ಅಂತ ಹೇಳ್ತಾರೆ. ಆಶ್ಚರ್ಯ ಹೌದು? ಎಲ್ಲರೂ ಸಿಕ್ಕದ ನಿಮ್ಗೆ ಇಂಥದ್ದು? ಬಾಯ ಮಾತಿಂತ್ರ ಹೇಳ್ತಾರೆ, ಬಾಯ ಮಾತಿಂತ್ರ ಹೇಳ್ತಾರೆ. ನೋಡ್ರಪ್ಪ ಇದು ಬಹಳ ಸ್ಟ್ರಾಂಗ್ ಐತಿ ಕೇಸು, ಸ್ವಲ್ಪ ಮೇಲಿಂತ್ರ ಹೇಳ್ತಾರೆ, ಬಾಯ ಮಾತಿಂತ್ರ ಹೇಳ್ತಾರೆ. ಬರವಣಿಗೆಯೊಳಗೆ ಹೇಳಿದ್ದಾರೆ ಇವರು ನಮಗ್ ಒತ್ತಡ ಹಾಕಿಸಿ ಮೇಲಿಂದ. ಅಂದ್ರೆ ಎಂತ ಪ್ರಭಾವಿಗಳು ಇದ್ದಾರೆ ಇದನ್ನು ನಾವು ಕೇಳೋದು, ಇವುಗಳನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. RTI ನಿಂದ ನಮ್ಗೆ ಎಂತೆಂತ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳಿದ್ರೆ, RGKR ಕಾಲೇಜ್ ಕಲ್ಕತ್ತಾದಲ್ಲಿ UDR ಮಾಡಿದ್ರು. UDR ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಸುಸೈಡ್ ಕೇಸ್. ಯಾಕೆ ಮಾಡಿದ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಛಾಡಿಸಿದ್ರು ಅವ್ರಿಗೆ. ಧರ್ಮಸ್ಥಳದಲ್ಲಿ 464 ಹೆಣಗಳು ಬಿದ್ದ, ಅಂದ್ರೆ ಅಧಿಕೃತವಾಗಿ ಬಿದ್ದಿದ್ದು. UDR ಅದರಲ್ಲಿ ಒಂದು ಹೆಣ್ಮಗಳದು, ಚಿಕ್ಕ ಮಗು, 8 ವರ್ಷದ ಮಗು, ಬ್ಲೀಡಿಂಗ್ ಆಗ್ತಾ ಇತ್ತು. ದಾಖಲೆ ಇದೆ ಅದರಲ್ಲಿ. ದಯವಿಟ್ಟು ಯಾರಾದ್ರೂ ನನಗೆ ಕೇಳಿದ್ರೆ ಎಲ್ಲಾ ದಾಖಲೆಗಳನ್ನು ಕೊಡ್ತೀನಿ ನಿಮ್ಗೆ. ನಾನು ಫೇಸ್ಬುಕ್ ಅಲ್ಲಿ ಕೂಡ ಆಲ್ರೆಡಿ ಇದೆ. ಚೆನ್ನೈ ವಸ್ತ್ರದವ್ರಿಗೆ ಬೆಳಿಗ್ಗೆನೆ ನಾನು ಹಾಕಿದ್ದೀನಿ ಅದನ್ನ. 8 ವರ್ಷದ ಮಗಳು ರೀ, ಚಿಕ್ಕ ಹೆಣ್ಮಗು ರೀ, ಅದು ಆತ್ಮಹತ್ಯೆ. ಬ್ಲೀಡಿಂಗ್ ಆಗಿ ನೇತ್ರಾವತಿ ಹೊಳೆ ದಂಡೆ ಪಕ್ಕದಲ್ಲಿ ಸಿಗ್ತದೆ. ಆತ್ಮಹತ್ಯೆ, ಬ್ಲೀಡಿಂಗ್ ಆಗ್ತಾ ಇದೆ ಪಾಪ. ಜೆನಿಟಲ್ ಪಾರ್ಕ್, ಪ್ರೈವೇಟ್ ಪಾರ್ಕ್ ಬ್ಲೀಡಿಂಗ್ ಆಗ್ತಾ ಇದೆ. ಕೊಂಪೆ ಒಳಗೆ ಒಗೆದು ಬಿಟ್ಟಿದ್ದಾರೆ. ರೂಮ್ ಒಳಗೆ ಹೆಣ ಸಿಗ್ತದೆ. ಹೆಣ್ಮಗಳು ಅಪರಿಚಿತ ಮಹಿಳೆ ಅಂತ ಬರೀತಾರೆ. ಆ ಮಗನು ಕೂಡ ಅಪರಿಚಿತ ಮಗಳ. ಯಾರಾದ್ರೂ ಅಪರಿಚಿತ ಮಗಳು ಎಲ್ಲೆಂತರ ಗುಲ್ಬರ್ಗ, ಧಾರವಾಡದಿಂದ ಹೋಗ್ತದೆ, ಅದು ಬೆತ್ತಲೆಯಾಗಿ ಬಿದ್ದಿದೆ. ಎಲ್ಲದಕ್ಕೂ ಕೂಡ ದಾಖಲೆ ಇದೆ. ಧರ್ಮಸ್ಥಳದ ಲಾಡ್ಜ್ ಒಳಗಡೆ ಅಪರಿಚಿತ ಹೆಣ್ಣು ಮಗಳು ಹೆಂಗಾಗತ್ತಪ್ಪ ನಿಮ್ಗೆ? ಲಾಡ್ಜ್ ಒಳಗೆ ಎಂಟ್ರಿ ಹಾಕ್ಬೇಕಾದ್ರೆ ನಿಮ್ಗೆ ID ಕಾರ್ಡ್, ಊರು ಬರ್ಕೋತಿರೋ ಇಲ್ಲ? ಆಧಾರ್ ಕಾರ್ಡ್ ಕೇಳ್ತೀರಿ, ID ಕಾರ್ಡ್ ಕೇಳ್ತೀರಿ, ಇಲ್ದ ಹೆಂಗ್ ಬಿಟ್ಕೊಂಡಿರಿ ನೀವು? ಒಳಗಡೆ ಅಪರಿಚಿತ ಹೆಣ್ಣು ಮಗಳು. ಇನ್ವೆಸ್ಟಿಗೇಷನ್ ಮಾಡೋದು ಬೇಡ? ಆ ಹೆಣ್ಣು ಮಗುನ ಕಳ್ಕೊಂಡಂತ ಅಪ್ಪ ಅವ್ರಿಗೆ ರೈಟ್ಸ್ ಐತೆ ಏನೋ, ಒಂದು ಹಕ್ಕ ಇದೆ ಏನೋ, ನನ್ನ ಮಗಳು ಹೆಂಗ್ ಸತ್ಲು ಅಂತ ಹೇಳಿ. ಆ ಹೆಣ್ಮಗಳ ಸತ್ಲು, ಆಕೆ ಗಂಡನಿಗೆ ಅಪ್ಪನಿಗೆ ರೈಟ್ಸ್ ಇದೆ ತಾನೇ, ನನ್ನ ಮಕ್ಕಳು ಹೆಂಗ್ ಸತ್ರು ಅಂತ ಹೇಳಿ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ. ಇದು ಮಾಹಿತಿ ಹಕ್ಕಿನಿಂದ ನಾವು ತಗೊಂಡಂತಹ ಎಲ್ಲಾ ದಾಖಲೆಗಳಿವೆ. ಮಾಹಿತಿ ಹಕ್ಕಿನಿಂದ ಮಿಸ್ಸಿಂಗ್ ಆಗ್ತಾರೆ ಹೆಣ್ಮಕ್ಳು, ಸಿಗೋದೇ ಇಲ್ಲ. ನಾವು ಕೇಳಿದ್ರೆ ನೀವು ಕಮ್ಯುನಿಸ್ಟರು, ನೀವು ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ. ರಾಜಕೀಯ ಮುಖಂಡರು ಕೇಳಬೇಕು ಬೇಡ ಇದನ್ನ, ಮಾಧ್ಯಮದವ್ರು ಕೇಳಬೇಕು ಬೇಡ ಇದನ್ನ, ಯಾರು ಕೇಳೋದಿಲ್ಲ. ಈ ಇತ್ತೀಚಿನ ಒಂದು 10 ದಿನದಲ್ಲಿ ನೋಡಿದ ನನಗೆ ಬಹಳ ಬೇಜಾರ ಅನಿಸ್ತು. ಚಿತ್ರದುರ್ಗ ಸಿರಿಗೆರೆ ಶಿವಾಚಾರ್ಯ ಸ್ವಾಮೀಜಿಗಳು ಇಡೀ ಜೀವನವನ್ನ ಶಿಕ್ಷಣಕ್ಕೋಸ್ಕರ ಅವ್ರ ಜೀವನವನ್ನೇ ಸವಸಿದ್ದಾರೆ. ಆ ಪುಣ್ಯ ಪುರುಷ, ಆ ಗುರಿಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವ್ರು ಹೋಗಿ, ನೀವು ಯಾಕೆ ಪಟ್ಟ ಬಿಟ್ಟಿಳಿಲಿಲ್ಲ? ಆ ನಂತರ ರಾಜಕೀಯದವ್ರು ಹೋಗಿ ರಿಸಾರ್ಟಿಗೆ ಹೋಗಿ ಕುತ್ಕೊಂಡು ನೀವು ಪಟ್ಟ ಬಿಟ್ಟಿಳಿರಿ ಅಂತ ಹೇಳಿ. ನಾ ಈ ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಏನಾದ್ರೂ ಧೈರ್ಯ ಇತ್ತಂದ್ರೆ ಹೋಗಿ ಅವ್ರು ಕೇಳಿ. 1,300 ಎಕರೆಯನ್ನ ದಲಿತರ ಭೂಮಿಯ ದಲಿತ ಸಂಘಟನೆ ಮುಖಂಡರಿದ್ದಾರೆ. ನನಗೆ ಖುಷಿ ಆಗ್ತದೆ ಈ ವೇದಿಕೆಯಲ್ಲಿ. ದಲಿತರಿಗೆ ಬರುವಂತಹ ನೀರು ಹಳ್ಳದಿಂದ ಬರೋ ನೀರದು. ಹಳ್ಳದಿಂದ ಬರೋ ನೀರನ್ನ ಸಂಪೂರ್ಣವಾಗಿ ಕಟ್ ಮಾಡಿ ಇವರು ಫಾರ್ಮ್ ಹೌಸ್ಗೆ ಬಿಟ್ಕೊಂಡ್ರು, ದಲಿತರಿಗೆ ನೀರು ಸಿಗಬಾರ್ದು. ಅದೇ ಧರ್ಮಸ್ಥಳ, ನಾವು ಹೊರಗಡೆ ಹೇಳ್ತಾ ಇಲ್ಲ. MB ಕರಿಯ ಅಂತ ಹೇಳಿ ದಲಿತ ಮುಖಂಡರು ಅಂತಂದ್ರೆ ದಲಿತ ಆಕ್ಟಿವಿಸ್ಟ್ ಅವರು, ಅವ್ರ ಹೆಸರಿಗೆ ಪೆಟ್ರೋಲ್ ಬಂಕ್ ಆಗುತ್ತೆ, ಕೊಡೋದಿಲ್ಲ, ಇವ್ರು ಇಟ್ಕೊಂತಾರೆ. ದಲಿತರ ಜಮೀನು ಇವತ್ತಿಗೂ ಕೂಡ ನೀವು ಬನ್ನಿ, RTCನೂ ಕೂಡ ತೋರಿಸ್ತೇನೆ. RTC ಒಳಗೆ ಆ ದಲಿತ ಪಾಪ ವ್ಯಕ್ತಿ ಹೆಸರಿದೆ, ಕಬ್ಜಾ ಇರೋದು ಇವರಿದ್ದಾರೆ. ಆನಂತರ ಕೃಷಿ ಭೂಮಿ ರಹಿತ ಕೃಷಿ ಕಾರ್ಮಿಕರಿಗೆ ಜಮೀನು ಕೊಡ್ತಾರೆ ಸರ್ಕಾರ. ಈ ಏನು ಧರ್ಮಾಧಿಕಾರಿಗಳು ದೊಡ್ಡವರು ಅದಾರಲ್ಲ, ಸ್ವತಃ ಅವರ ತಮ್ಮನೇ, ಅವ್ರ ಬೇರೆಯವರಲ್ಲ, ಅವರ ಒಡ ಹುಟ್ಟಿದ ತಮ್ಮ ಧರ್ಮಸ್ಥಳದ ದೇವಸ್ಥಾನದ ಮುಖ್ಯ ಅಧಿಕಾರಿ ಏನಂತ ಕೊಡ್ತಾರೆ ಗೊತ್ತಾ? ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿ 7 ಎಕರೆ 50 ಸೆಂಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊತಾರೆ. ಆ ಕುಟುಂಬದ ಹೆಸರಿನಲ್ಲಿ 1,030 ಎಕರೆ ಇದೆ. ಎಷ್ಟು? 1,030 ಎಕರೆ ಅಧಿಕೃತವಾಗಿ ಅವರ ಕುಟುಂಬದ ಹೆಸರಿನಲ್ಲೇ ಇದೆ. ಅವ್ರು ಏನ್ ತಗೊಳ್ತಾರೆ ಸರ್ಟಿಫಿಕೇಟ್? ನಾನು ಕೃಷಿ ರಹಿತ ಕಾರ್ಮಿಕ ಅಂತ ಹೇಳಿ 7 ಎಕರೆ ತಗೊಳ್ತಾರೆ. ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ನಮಗೆ, ಮಟ್ಟಣ್ಣವ್ರು ನಿಮ್ಗೆ ಗೊತ್ತನ್ರಿ ಎಷ್ಟು ಜನಕ್ಕೆ ಅವರು ಅನ್ನದಾನ ಮಾಡ್ತಾರ ನೋಡಿಲ್ಲ ನೀವು ಅಂತ ಹೇಳಿ. ನಾನು ಹೇಳಿದೆ ಮೊನ್ನೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬನ್ನಿ,
ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು. ಅನೇಕ ಮಠಗಳಿದೆ. ಎಲ್ಲಾ ಮಠಗಳಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾರೆ, ಅಕ್ಷರ ದಾಸೋಹ ಮಾಡ್ತಾರೆ. ಯಾರೊಬ್ರು ಕೂಡ ನಾ ಅನ್ನದಾಸೋಹ ಮಾಡಿದೆ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿಲ್ಲ. ನಾನು ಕೂಡ ಓದಿದ್ದು ರುದ್ರಾಕ್ಷಿ ಮಠದ, ನಾಗನೂರು ಮಠದ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ದೆ ಆ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂತ ಹೇಳಿ. ನಮ್ಗೆ ಊಟಕ್ಕೆ ಹಾಕಿದ್ರು ಅವರು, ಆನಂತರ ಪುಸ್ತಕ ಕೊಟ್ಟರು, ಯಾವತ್ತಿಗೂ ಕೂಡ ಪ್ರಚಾರ ತಗೊಳ್ಳಿಲ್ಲ. ಸಿದ್ಧಗಂಗಾ ಶ್ರೀಗಳು, ಸಿರಿಗೆರೆ ಶ್ರೀಗಳು, ಎಷ್ಟು ಉದಾಹರಣೆ ಕೊಡ್ಲಿ. ಕೊಪ್ಪಳದ ಗವಿಮಠ, ಗದಗಿನ ಗಾನಯೋಗಿ ಗಂಧರ್ವ ಪಂಚಾಕ್ಷರಿ ಗವಾಯಿಗಳ ಮಠ, ಎಷ್ಟು ಉದಾಹರಣೆ. ಇಲ್ಲೇ ಕಲಬುರಗಿಯಲ್ಲಿನೇ ಸಾಕಷ್ಟು ಮಠಗಳಿದಾವ್ರಿ. ಸಣ್ಣ ಸಣ್ಣ ಹಳ್ಳಿ ಒಳಗಿನ ಮಠ ದಾಸೋಹ ಮಾಡ್ತಾರೆ. ಯಾರೋ ಮೀಟರ್ ಬಡ್ಡಿ ದಂಧೆ ಮಾಡಲಿಲ್ಲ, ಇವತ್ತು ಇವರು ಮೀಟರ್ ಬಡ್ಡಿ ದಂಧೆ ಸ್ಟಾರ್ಟ್ ಮಾಡಿ 20 ವರ್ಷದಿಂದ ಹಳ್ಳಿಗೆ ಹೋದ್ರೆ ನೀವು ಬೇಕಾದ್ರೆ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ವಾರ ವಾರ ಮೀಟರ್ ಬಡ್ಡಿ ಕಲೆಕ್ಷನ್. ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ, ನೀವು ದೇವ್ರಿಗೆ ಪ್ರಶ್ನೆ ಮಾಡ್ತೀರಿ. ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾಗಿರೋದು ಇವರಿಗೆ ಮಾಧ್ಯಮಗಳು, ಆದ್ರೆ ಮಠಗಳಿಗೆ ಪ್ರಶ್ನೆ ಮಾಡ್ತಾರೆ. ನೀವು ಗದ್ದಿಗೆ ಬಿಟ್ಟು ಯಾಕೆ ಕೇಳಂಗಿಲ್ಲ? ಇವತ್ತು ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಸುಮಾರು ಜನ ಮಾತಾಡೋರಿರ್ತಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ನಮ್ಮಂಥವ್ರು, ನಾನಿವತ್ತು ವೇದಿಕೆಗಳು ಬಂದಿದ್ದೇನೆ, ಮಾತಾಡ್ತಾ ಇದ್ದೇನೆ, ಆದ್ರೆ ನಾವು ಬಡ ಕುಟುಂಬದಿಂದ ಬಂದಂಥವ್ರು, ಮಧ್ಯಮ ವರ್ಗದಿಂದ ಬಂದಂಥವ್ರು, ನಮ್ಮಂತ ಲಕ್ಷಾಂತರ ಜನ ಬಡ ಕುಟುಂಬದವರು ಶಿಕ್ಷಣವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಗವರ್ಮೆಂಟ್ ಸರ್ವಿಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮಠಗಳ ಪಾತ್ರ ಬಹಳ ದೊಡ್ಡದಿದೆ. ಮಠಗಳು ಇಲ್ಲೇ ಹೋಗಿದ್ರೆ ಸಾಮಾಜಿಕ ಅಸಮಾನತೆ ಸಿಕ್ಕಾಪಟ್ಟೆ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ, ನಮ್ಮ ಆಳಂದ ಬೆಲ್ಟು ಅಲ್ಲಿ ಸಿಕ್ಕಾಪಟ್ಟೆ ದಲಿತ ಸಂಘರ್ಷ ಸಮಿತಿಗಳು ಯಾಕೆ ಹುಡ್ಕೊಂಡು ಹೇಳಿದ್ರೆ ಅಸಮಾನತೆ ಜಾಸ್ತಿ. ಆ ಗಡಿ ಭಾಗ, ಈ ಕಡೆ ಚಿಂಚೋಳಿ ಮತ್ತೆ ಕೋಲಾರದಿಂದ ಕೂಡ ಬಂದಿದ್ದಾರೆ. ಕೋಲಾರ ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಮಠಗಳ ಸಂಪರ್ಕ ಇತ್ತು ಅಲ್ಲಿ ಸಾಮಾಜಿಕ ಅಸಮಾನತ್ವನೇ ಆಗ್ಲಿಲ್ಲ. ಶಿವಶರಣರು, ಬಸವಣ್ಣನವರು ಅವಾಗಲೇ ಸಮಾಜದ ಹುಳುಕುಗಳನ್ನ ಪ್ರಶ್ನೆ ಮಾಡ್ತಾ ಇದ್ರು. ಒಂದು ವೇಳೆ RTIನ ಪಿತಾಮಹ ಏನಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು. ಅವರ ಮುಂದಾಲೋಚನೆ ಶರಣ ಪರಂಪರೆ ಇದು. ಅಂತ ಮಠಗಳನ್ನು ಇವತ್ತು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಕೇಳೋದಿಲ್ಲ? ಶಿವಾಚಾರ್ಯ ಪಾಪ ಎಂತವ್ರು, ಎಷ್ಟು ಸಾಧನೆ ಮಾಡಿದ್ದಾರೆ ಅವರು. ಇವ್ರನ್ನ ಬಿಡ್ತಾರೆ, ಇವ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಇವ್ರ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮಠಗಳು ಇರೋದ್ರಿಂದನೇ ಇವತ್ತು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇಷ್ಟು ಪ್ರಬುದ್ಧವಾಗಿ ನಿಂತಿದೆ. ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದಿಷ್ಟು ಇನ್ನೂ ಸಾಕಷ್ಟಿದೆ ಮಾತಾಡೋದು, ಆದ್ರೆ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಈ ಒಂದು ವೇದಿಕೆಗೆ ಕರೆಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಕೊನೆಯದು ಒಂದು ಸಜೆಷನ್ ನಾನು ಹೇಳ್ತಾ ಇದ್ದೇನೆ ಚೆನ್ನೈ ವಸ್ತ್ರದವರಿಗೆ. ಇದೇನು RTI ತಮ್ಮ ಇದನ್ನ ಮಾಡಿದ್ರಿ, ಇದರಲ್ಲಿ ಇನ್ನೂ ಒಂದು 2 ಬ್ರಾಂಚ್ ಮಾಡಿ, ಒಂದು ಲೀಗಲ್ ಟೀಮ್ ಅಂತ ಒಂದು ಆಗಬೇಕು. ಕಾನೂನು ಅಂದ್ರೆ ಒಳ್ಳೊಳ್ಳೆ ಈಗ ಅಡ್ವೊಕೇಟ್ ಈಗ ಬಂದಿದ್ದಾರೆ, ತಾವು ಸನ್ಮಾನ ಮಾಡಿದ್ರೆ ಅವ್ರು ಸಾಕಷ್ಟು ಸಮಾಜ, ಅವ್ರದ್ದೊಂದು ಟೀಮ್ ಇಟ್ಕೊಳ್ಳಿ. ಅಂತಾರೆ ರಿಸರ್ಚ್ ಟೀಮ್ ಅಂತ ಒಂದು ಇಟ್ಕೊಳ್ತೀವಿ, ಒಂದು ರಿಸರ್ಚ್ ವಿಂಗ್ ಅಂತ ಆಗಬೇಕು. ಯಾಕಂದ್ರೆ ಇವತ್ತೇನಾಗಿದೆ, ಸಿಕ್ಕಾಪಟ್ಟೆ ಏನಾದ್ರು ಕೇಳಿಬಿಟ್ರೆ ಬಯಕ್ ಸ್ಟಾರ್ಟ್ ಮಾಡ್ತಾರೆ, ಸಾಮಾಜಿಕ ಜಾಲತಾಣದೊಳಗೆ ಅಟ್ಯಾಕ್ ಮಾಡ್ತಾರೆ. ಒಂದು ರಿಸರ್ಚ್ ಟೀಮು ಮತ್ತು ಒಂದು ಲೀಗಲ್ ಟೀಮ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಒಂದು ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ಕೂಡ ನೀವು ಹೆದರ್ಕೊಳಕ್ ಹೋಗಬೇಡಿ. RTI ಕಾರ್ಯಕರ್ತರು ಯಾವ ಕಾರಣಕ್ಕೂ ಹೇಳಬೇಡಿ. ಮಿಸ್ಟರ್ ಬೀನ್ ಒಂದು ಮಾತು ಹೇಳಿದ್ದ, ಮತ್ತೆ ಚಾರ್ಲಿ ಚಾಪ್ಲಿನ್ ಹೇಳಿದ್ದ, ಇದನ್ನ ನನ್ನನ್ನ ಇನ್ಸಲ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಶ್ಚಿಂತವಾಗಿ ನನ್ನ ಇನ್ಸಲ್ಟ್ ಮಾಡಿ, ನನ್ನನ್ನು ಅವಮಾನ ಮಾಡಿ, ನಾನು ಯಾರ ಮೇಲೂ ಕೇಸ್ ಹಾಕುವುದಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆರ್ಟಿಕಲ್ 19(1) ಅದರ ಮುಖಾಂತರ ಇದು RTI ಆಕ್ಟ್ ಆಗಿದ್ದು. ನಿಶ್ಚಿಂತವಾಗಿ ನೀವು ನಮ್ಮನ್ನ ಅವಮಾನ ಮಾಡಿ, ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಹೇಳ್ತಾನೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ನಾವು ಸತ್ಯದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಗುರುಗಳ ಆಶೀರ್ವಾದ ಇದೆ ನಮಗೆ. ಸತ್ಯ ದಾರಿಯಲ್ಲಿ ನಮ್ಗೆ ಅವಮಾನ ಮಾಡಿದ್ರೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಬೈಕೊಳ್ಳಿ. ಅವ್ರು ಹೇಳ್ಬೇಡಿ, ನಿಶ್ಚಿಂತವಾಗಿ ನೀವು ನಮ್ಮನ್ನು ಅವಮಾನ ಮಾಡಿ, ಆದ್ರೆ ನಾವು ಮಾತ್ರ ನಮ್ಮ ದಾರಿಯಲ್ಲಿ ನಾವು ಹೋಗೇ ಹೋಗ್ತೀವಿ ಅಂತ ಹೇಳಿ ಅನ್ನೋ ಒಂದು ಸಂದೇಶ. ಈ ನೀಚ ಕೆಲಸಕ್ಕೆ ಹೋಗಿ ಸಮೇತ ದುಡ್ಡು ಕಟ್ತಾ ಇದಾರೆ. ನಿಮ್ಮಲ್ಲಿ ಅದು ಒಂದು ಶಕ್ತಿ ಐತಿ, ಅದನ್ನ ನೀವು ಒಂದು ಅದನ್ನ ಬೆಳಕಿ ಎತ್ತಬೇಕು ಅಂತ. ಇರ್ಲಿ ಅಲ್ಲ, ಈಗ ನೀವು ಹೇಳೋದು ಮೀಟರ್ ಬಡ್ಡಿ ನಿಂದಿರಬೇಕು ಅಂತ ಹೇಳಿ ಅದು ಸಂಘ ಸರ್, ಸಂಘದಿಂದ. ಈಗ ನೋಡಿ ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು, ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು. ನಿಮ್ಮ ಪ್ರಕಾರ ನಿಂದಿರಬೇಕು, ನಿಂದಿರಬಾರ್ದು? ನಿಂದಿರಬೇಕು, ಹೌದಲ್ಲ? ಇವ್ರು ಏನ್ ಮಾಡಿದಾರೆ ಅದನ್ನ, ಈ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದಾರೆ ಇವರು.
ತೋರ್ಸೋದೇನು ಮೆಡಿಕಲ್ ಶಾಪ್, ನಮ್ದು ಸಂಘ, ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಮಾಡೋದೇನು ಲಿಕ್ಕರ್ ದಂಧೆ. ಇದು ಯಾವಾಗ ನಿಲ್ತದೆ ಅಂತ ಹೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ. ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು 20,000 ಸಂಘಗಳನ್ನ ನಿಲ್ಸಿದೀವಿ. ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜನಗಳು ಒಗ್ಗಟ್ಟಾಗ್ಬೇಕು. ಅಲ್ಲಿ ಆಯಾ ಜನಗಳು ಸಂಘದೊಳಗೆ 10 ಜನ ಇರ್ತಾರೆ. 10ರಲ್ಲಿ 2 ಜನ ಸಾಲ ಕಟ್ಟಲಿಲ್ಲ ಅಂದ್ರೆ 8 ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕಟ್ಟರಲೇ ಇಲ್ಲ, ನನಗೆ ಸಾಲ ಸಿಗುದಿಲ್ಲ, ನನಗೆ ಸಾಲ ಸಿಗುದಿಲ್ಲ ಅಂತ ಹೇಳಿ ಏನಾಗ್ತೈತೆ, ಇದು ದಿನ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ. ಆ ಗ್ರಾಮದವರು ಒಂದು ರೆಡಿ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ರಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು. ಇವ್ರು ಎಣ್ಣೆ ಚೀಟಿ ಬರ್ದು ಕೊಟ್ರೆ ಆಗುದಿಲ್ಲ, ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ. ಅವ್ರು ಹೇಳಿ ಇಷ್ಟು ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದು ಕೊಡಿ ಅಂತ ಕೇಳಿ. ನಿಮ್ಮ ಹತ್ರ ಬರೋದನ್ನೇ ಇಲ್ಲ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು. ನಾವು ಅದಕ್ಕೆ ಒಂದು ಟೀಮೇ ಇದೆ ನಮ್ದು, ಜಯಂತ್ ಟಿ ಅಂತ ಹೇಳಿ, ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ, ಮತ್ತೆ ಶೈಲಜಾ ಅಂತ ಹೇಳಿ ಮೊದಲೇ ಮಹಿಳೆಯವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನ ನಿಲ್ಲಿಸದಂತ ಮೊದಲೇ ದುರ್ಗಾಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಲಿಸಿದ್ರು. ಇಲ್ಲಿ ಗ್ರಾಮಗಳು ಒಟ್ಟಾಗಬೇಕು, ಗ್ರಾಮಸ್ಥರು ಒಟ್ಟಾಗಬೇಕು. ಹೋಗಿ ಅವ್ರ ಮನೆ ಮುಂದಿದ್ಕೊಂಡು ನೀನು ಬಡ್ಡಿ ಕಟ್ಟು, RBI ನಿಯಮದ ಪ್ರಕಾರ ಅದು ಇಲ್ಲ ರೀ. ಅದು RBI ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ. ಮುಂಚೆ ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲಾ ಸ್ಟೇಷನ್ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ನನಗೆ ಯಾವ ಭಯನೂ ಇಲ್ಲ. ಸ್ಟೇಷನ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಸ್ಟೇಷನ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಿಂದೆ ಲಿಕ್ಕರು, ಇಸ್ಪೇಟು, ಆ ಲಾಟ್ರಿದವರು ಮಂತ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ. ಈಗ ಇವ್ರು ಬಡ್ಡಿ ದಂಧೆ ಮಾಡೋರು, ಇವ್ರ ಸಂಘದವ್ರು ಏನ್ ಮಾಡಿದ್ದಾರೆ, ಒಂದು ಸ್ಟೇಷನ್ಗೆ ತಿಂಗಳ 10, 20, 50 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ. ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ, ಸಾಲ ಕಟ್ಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಜನಸಾಮಾನ್ಯರಿಗೆ ಗೊತ್ತಿರ್ಬೇಕಾಗ್ತದೆ. ಜನಕ್ಕೂ ಅರ್ಥ ಮಾಡ್ಕೋಬೇಕು. ಸಾಲ ಸಿಗ್ತೈತೆ ತಗೊಳ್ರಿ. ಎದಕ್ಕೆ? ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರ, ರಮ್ಮಿ ಆಟ ಆಡಕ್ ಸಾಲ ತಗೋತಾರ, ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತಗೋತಾರ. ಹಳೆ ಮೊಬೈಲ್ ಐತೆ 5,000 ರೂಪಾಯಿ ಬೇಡ, ಸ್ಯಾಮ್ಸಂಗ್ ಹೊಸದು ಬೇಕು 30,000 ರೂಪಾಯಿ ಅಂದ್ರೆ ಸಾಲ ತಗೋತಾರೆ. ಸಾಲ ತಗೊಳ್ಳೋದು ಕೂಡ ನಿಲ್ಲಿಸಬೇಕು. ಬ್ಯಾಂಕಿನವ್ರು ನೋಡ್ರಿ ಸರ್, ಬ್ಯಾಂಕಿನವ್ರು ಕೊಟ್ರೆ ಯಾರು ಬರಬೇಕು? RBI ನಿಯಮ ಇದೆ, ನಾನು ಓದಿ ಹೇಳಿದ್ದೀನಿ ಅದನ್ನ. ಬ್ಯಾಂಕ್ನವ್ರು ಕೊಟ್ರೆ ಇವ್ರು ಏಜೆಂಟ್ರು ಬರ್ತಾರಲ್ಲ, ಇವ್ರ ಏಜೆಂಟ್ರಿಗೂ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಬ್ಯಾಂಕ್ನವರೇ ಕೇಳಬೇಕು ಅದನ್ನ, ಇವ್ರು ಕೇಳೋ ಹಂಗಿಲ್ಲ. ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಹೇಳಕ್ ನಾನು, ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್, ಮೆಡಿಕಲ್ ಶಾಪ್ ಲೈಸೆನ್ಸ್. ಬಡ್ಡಿ ವ್ಯವಹಾರ ಏನಿದೆ ಲಿಕ್ಕರ್ ಶಾಪ್. ಇವ್ರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಮೆಡಿಕಲ್ ಶಾಪ್ ಹೆಸರೇನು, ಶ್ರೀ ಧರ್ಮಸ್ಥಳ ಮಂಜುನಾಥ. ಪ್ರಶ್ನೆ ಮಾಡಿದ್ರೆ ಓ ನೀ ಮಂಜುನಾಥನ್ ಪ್ರಶ್ನೆ ಮಾಡ್ತೀನಿ, ದೇವ್ರಿಗೆ ಅವಮಾನ ಮಾಡ್ತೀನಿ ಅಂತ ಹೇಳಿ ಜನಕ್ಕೆ ಅದೊಂದು ಹೆದರ್ಸ್ಬಿಡ್ತಾರೆ. ಪ್ರಶ್ನೆ ಮಾಡಿದ್ರೆ ಏನಂತಾರೆ, ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ, ದೇವ್ರು ನಿನಗೆ ಇದ್ರ ಮಾಡ್ತಾರೆ ಅಂತೇಳಿ. ಅದ್ರ ಒಂದು ತಿಳ್ಕೊಳ್ಳಿ, 12 ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಈ ಮೂಢನಂಬಿಕೆಗಳನ್ನ ದಯವಿಟ್ಟು ಇದನ್ನ ಮಾಡಿ, ಯಾವ ಕಾರಣಕ್ಕೂ ಕಟ್ಟಬೇಡಿ. ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ, ಕಟ್ ಆಗಿದೆ. ಒಂದ್ ಮೂರ್ಕೊಳ್ಳೆ ಇನ್ನೊಂದು ತಗೊಳ್ರಿ ಅಂತ ಹೇಳ್ತಾರೆ. ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಯಜಮಾನ್ರೆ, ನಿಮ್ಗೆ ಕೊಡೋದನ್ನೇ ಇಲ್ಲ. ಅವರೇ ಇಟ್ಕೋತಾರೆ. ಸತ್ರ ಏನ್ ಮಾಡ್ತಾರೆ, ಅವರೇ ತಗೋತಾರೆ, ಅವರೇ ಸಹಿ ಮಾಡಿ ಅವರೇ ತಗೋತಾರೆ, ನಿಮ್ಗೆ ಏನು ಸಿಗುದಿಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಇಲ್ಲ, ರೆಗ್ಯುಲರ್ ಆಗಿ ಮತ್ತೆ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಮತ್ತೆ ಅದ್ರ ಸಲುವಾಗಿನೇ ನಾನು ಮತ್ತೆ ಹೇಳ್ತಾ ಇದ್ದೇನೆ. ಮುಂದುವರಿಸ್ತಾ ಇದೀವಿ ಆಲ್ರೆಡಿ ಸರ್. ಈಗ ಎಷ್ಟು 20,000 ಸಂಘಗಳನ್ನ ನಾವು ನಿಲ್ಸಿದೀವಿ, ಬಡ್ಡಿ ದಂಧೆನ ನಿಲ್ಸಿದೀವಿ. ಧರ್ಮಸ್ಥಳ ಸಂಘದ್ದು ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ, ನಾವು ದೇವ್ರು ನಂಬ್ತೀವಪ್ಪ ನಾವು, ಇದೇನೋ ಅಯ್ಯೋ ಧರ್ಮಸ್ಥಳದವರು ಏನೋ ಆಗ್ಬಿಡ್ತೈತೆ ಅಂತ ಹಂಗಿಲ್ಲ. ಬ್ಯಾಂಕ್ನವ್ರು ಕೊಟ್ರೆ ನೀವು ಯಾಕೆ ಹೆದರ್ತೀರಿ, ನಿಲ್ಲಿಸ್ಬಿಡ್ರಿ ಅದನ್ನ. ಪಾಸ್ಬುಕ್ ಕೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ, ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಎಷ್ಟೆಷ್ಟಾಗಿದೆ ಅಂತ ಹೇಳ್ಬೇಕು ಅವ್ರು. ನೀವೇನೋ ಒಂದು 50,000 ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಜೀತ ಮಾಡ್ತೀರಾ? ಅವ್ರು ಇಷ್ಟೇ, ಅವ್ರು ಸತ್ತ ಮೇಲೆ ಅವ್ರ ಮಕ್ಕಳಿಗೂ ಕಟ್ಟ್ರಿ ಅಂತ ಹೇಳ್ತಾರೆ ಅವ್ರು. ಅದ್ರ ಹಿಂದೆ ಜೀತ ಪದ್ಧತಿ ಇತ್ತು. ನಮ್ಮ ತಂದೆನೂ ಕೂಡ ಜೀತ ಮಾಡ್ತಿದ್ರು. ಜೀತ ಪದ್ಧತಿ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು. ಈಗ ಏನಾಗೈತಿ, ನೀವು ಒಂದು 50,000 ರೂಪಾಯಿ ತಗೊಂಡ್ರಪ್ಪ, ಜೀವನ ಪರ್ಯಂತ ಅವ್ರು ಜೀತ ಮಾಡ್ಕೊಂತ ಹೋಗ್ಬೇಕು. ನೀವು ಆಗಲಿ ನಿಮ್ಮ ಮಕ್ಕಳು ಮಾಡ್ಕೊಂತಾನೆ ಇರ್ಬೇಕು. ನಿಮ್ಮನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಅವ್ರು ಮಾತಾಡಿದಾಗ?
ಅಲ್ಲ ಜಗಳಾಟ ಬೈತಾ ಇರ್ತಾರೆ, ನಮ್ ಕಾನ್ಸೆಪ್ಟ್ ಅಂದ್ರೆ ಬೈತಿರ್ತಾರೆ, ಮಟ್ಟಣ್ಣವ್ರು ಹಂಗ ಹಿಂಗ ಅಂತೇಳಿ ಬೈತಾ ಇರ್ತಾರೆ. ಬೈಲಿ, ಅದಕ್ಕೆ ನಾನು ಹೇಳಿದೆ ಬೇಕಾದಷ್ಟು ಬೈಲಿ, ನಾವು ಮಾತ್ರ ಸುಮ್ಮನೆ ಆಗುದಿಲ್ಲ. ಧನ್ಯವಾದ. ಅವರೇ ಹೇಳಿದಾರಲ್ಲ ಬ್ಯಾಂಕ್ನವ್ರು ಅಂದ್ರೆ ಬ್ಯಾಂಕ್ನವ್ರು ಬಂದು ಕೇಳಂತ ಹೇಳ್ರಿ. ಅದ್ರ ಸಲುವಾಗಿ ಗೌರ್ಮೆಂಟ್ ಕಡೆಯಿಂದ ಪುರಸಭೆಗಳಿಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಒಂದು ಗೌರ್ಮೆಂಟ್ ಸರ್ಕಾರದಿಂದಲೇ ಕೊಟ್ಟಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿ ಗೌರ್ಮೆಂಟ್ ಲೋನ್ ಕೊಡಬೇಕು. 10 ಜನ ಕಲ್ತ್ರ 50 ಜನ ಅವ್ರಿಗೆ 5,000 ಅದ್ರಾಗೆ ಗೌರ್ಮೆಂಟ್ ಕಡೆಯನ್ನೇ ಕೊಡ್ತಾ ಇದೆ. ಅಂದ್ರೆ ನಾವು ಹೋಗ್ತಾ ಇಲ್ಲ. ಕರೆಕ್ಟ್, ಬಹಳ ಕರೆಕ್ಟ್. ನಾವು ಹೋಗ್ತಾ ಇಲ್ಲ. ಈಗ ನಾವು ಬ್ಯಾಂಕ್ನವ್ರ ಅಂದ ತಕ್ಷಣ ಲೋನ್ ಬೇಕಂದ್ರೆ ಬ್ಯಾಂಕಿಗೆ ಬರೋದಲ್ಲ. ಹೌದು. ಗೌರ್ಮೆಂಟ್ ಇಂದ ನಮ್ಗೆ ಸವಲತ್ತಿದೆ, ಗೌರ್ಮೆಂಟ್ ಇಂದ ಸವಲತ್ತಿದೆ, ಅದನ್ನ ತಿಳ್ಕೊಳಲ್ಲ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪುರಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾಕಿರ್ತಾರೆ. ಅಲ್ಲಿ ಹೋಗಿ ನೋಡ್ಬೇಕು ನಾವು, ಈ ತರ ಇದೆ ಲೋನ್ ಫೆಸಿಲಿಟಿ ಅಂತ. ಇಂಥ ಸಣ್ಣ ಸಣ್ಣ ಸಂಘಗಳನ್ನ ನಿರ್ಮೂಲನೆ ತೆಗಿಬೇಕಂತೇನೆ ಗೌರ್ಮೆಂಟ್ ನಿರ್ಧಾರ ಮಾಡಿ ಈ ತರ ಕೊಡಬೇಕು. ಆ ತರ ಬರೀ 7% ಅಂದ್ರೆ 40 ಪೈಸೆ 45 ಪೈಸೆ ಒಳಗಡೆನೆ ಕೊಡಬೇಕು. ಕಾರ್ಮಿಕರುಗಳಿಗೆ, ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ಕೊಡ್ಬೇಕಂತಾನೆ. ಆಮೇಲೆ BC ಇವ್ರೇನ್ ಕೊಡ್ತಾ ಇದಾರಲ್ಲ, ನೀವು ಕೂಡ BC ಏಜೆಂಟ್ ಆಗಬಹುದು, ರಿಟೈರ್ಡ್ ಟೀಚರ್ ಆಗಬಹುದು, ಪಿಗ್ಮಿ ಕಲೆಕ್ಟರ್ ಆಗಬಹುದು, ರಿಟೈರ್ಡ್ ಸ್ಕೂಲ್ ಟೀಚರ್, ಗವರ್ಮೆಂಟ್ ಎಂಪ್ಲಾಯಿ, ಬ್ಯಾಂಕ್ ಎಂಪ್ಲಾಯಿ, ಆನಂತರ 10ನೇ ಪಾಸ್ ಆದಂತ ಯುವಕರು, ನೀವು ಕೂಡ ಬ್ಯಾಂಕಿನ ಸಾಲ ಕೊಡಿಸುವಂತ ಏಜೆಂಟ್ ಆಗಬಹುದು. ಈ ಧರ್ಮಾಧಿಕಾರಿಗಳೇ ಅಲ್ಲ, ಅವ್ರಿಷ್ಟೇ ಅಲ್ಲ, ನಿಮ್ಗೂ ಕೂಡ ಇದೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಾ ಬ್ಯಾಂಕಿಗಳಿಗೆ ಹೇಳ್ಬಿಟ್ಟಾರೆ, ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೊಡ್ಬೇಡ್ರಿ ಅಂತ ಹೇಳಿ. ಜಾಲಿ ಕಂಟಿ ಇದ್ದಂಗೆ ಊರೊಳಗೆ ಜಾಲಿ ಕಂಟಿ ಬೆಳೆಸ್ಕೊಂಡು ಕುಂತಿದ್ರಿ ನೀವು. ಎಲ್ಲೆಲ್ಲಿ ಜಾಲಿ ಕಂಟಿ ಇರ್ತದೆ ಅಲ್ಲಿ ಬೇರೆ ಫಸಲು ಬರಾಕ್ ಇವ್ರು ಬಿಡೋದನ್ನೇ ಇಲ್ಲ. ಜಾಲಿ ಕಂಟಿ ಮೊದಲು ಕತ್ತರಿಸಿ ಹಾಕ್ರಿ ಅದನ್ನ. ಜಾಲಿ ಕಂಟಿ ಉಪಯೋಗ ಯಾವಾಗ ಆಕೈತಿ, ಅದು ಕತ್ತಿಸಿದ ಬಳಕ ಅದನ್ನ ಇಡ್ಲಿ ಮಾಡಕ್ ತಗೋತಾರ ಅದನ್ನ. ಅದು ಇದ್ದಾಗ ಯಾರಿಗೂ ಉಪಯೋಗ ಆಗೋದಿಲ್ಲ. ಜಾಲಿ ಕಂಟಿ ಬೆಳೆಸ್ತಾ ಇದ್ರಿ ನೀವು, ಧರ್ಮಸ್ಥಳದ ಸಂಘದನ್ನ ಬೆಳೆಸಿದ್ರೆ ಜಾಲಿ ಕಂಟಿ ಬೆಳೆಸ್ತಾ ಇದ್ದೀರಿ. ನೀವು ಆಗ್ಬೋದು, ಯುವಕರಿಗೆ ಒಂದು ಪಾರ್ಟ್ ಟೈಮ್ ಜಾಬ್ ಅದು. ಆನಂತರ ವಾರದ ಬಡ್ಡಿ ನೀವು ನೋಡಿ ಎಲ್ಲೂ ಇಲ್ಲ. ಯಾವ ಬ್ಯಾಂಕ್ ನಲ್ಲಿ ನೀವು ಹೇಳ್ಬಿಡ್ರಪ್ಪ ವಾರದ ಬಡ್ಡಿ ಐತೆ ಅಂತ ಹೇಳಿ ಕೇಳಿ ನೋಡ್ರಿ ಬ್ಯಾಂಕಿಗೆ. RTI ನಿಂತ್ರ ಹಾಕಿ ಕೇಳಿದ್ವಿ ಬ್ಯಾಂಕಿಗೆ, ವಾರದ ಬಡ್ಡಿನೇ ಇಲ್ಲ ರೀ. ಇವ್ರೇನ್ ಹೇಳ್ತಾರೆ, ಒಂದ್ಸ್ ಅಗೇನ್ ಸಂಘದಿಂದ ಕಲೆಕ್ಟ್ ಮಾಡ್ತೀವಿ ರೀ, ನಿಮ್ದು ಟ್ರಸ್ಟ್ ಅದು, ಮೆಡಿಕಲ್ ಶಾಪ್ ಲೈಸೆನ್ಸ್ ರೀ, ಅದು ಔಷಧಿ ಮಾರಿ, ಅದರಿಂದ ಬಡ್ಡಿ ದಂಧೆ ಯಾಕೆ ಮಾಡ್ತೀರಿ? BC ಏಜೆಂಟ್ ನೀವು ಆಗ್ಬೋದು, ಯಾರು ಬೇಕಾದ್ರೂ BC ಏಜೆಂಟ್ ಆಗ್ಬಹುದು. ಅವರೇ MLA MPಗಳು ಮಿನಿಸ್ಟರ್ಗಳಿಗೆ ಅಲ್ಲದು. ಯುವಕರಿಗೆ ಕೆಲಸ ಸಿಗಲಿ ಅಂತ ಬ್ಯಾಂಕ್ನವರು ಮಾಡಿದಂತ ಅದ್ಭುತ ಯೋಜನೆ. ಇವ್ರು ಬೇರೆ ಯಾರಿಗೂ ಮಾಡಕ್ ಬಿಡ್ತಾ ಇಲ್ಲ, ಇದು ಇನ್ನೂ ಸಾಕಷ್ಟಿದೆ. ಆಮೇಲೆ ಚರ್ಚೆ ಮಾಡೋಣ, ಬೇರೆಯವ್ರು ಮಾತಾಡೋರಿದ್ದಾರೆ, ಮಾತಾಡೋಲ್ಲ. ಇದಕ್ಕಿಂತ ಬರೀ ಸ್ಕ್ರೀನ್ ಇದನ್ನೆಲ್ಲ ಹಾಕಿದ್ದೆ ನಾನು ಚೆನ್ನೈ ಅವ್ರಿಗೆ, ಬಹುಶಃ ಅದನ್ನ ತೋರಿಸ್ತಾ ಇದ್ದೆ, ದಾಖಲೆಗಳನ್ನು ತೋರಿಸಿದೆ. ಯಾಕಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳು ಇದ್ದಾಗ ನಾವು ಬರೀ ಬಾಯ ಮಾತಿಂತ ಹೇಳ್ಬಾರ್ದು, ದಾಖಲೆ ಅಂತ ಹೇಳ್ಬೇಕು. ನಮ್ಮ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ. ಇದೇ ಸೌಜನ್ಯ ಪ್ರಕರಣ ಆಗೋಕ್ಕಿಂತ ಸರಿಯಾಗಿ 20 ದಿನದ ಹಿಂದೆ ಅದೇ ಧರ್ಮಸ್ಥಳದ ಅಂಗಳದಲ್ಲಿ ಆನೆ ಮಾವುತನ ಜೋಡಿ ಕೊಲೆ ಆಗ್ತದೆ. ಒಂದೇ ಕುಟುಂಬ ಪಾಪ ಅವ್ರದ್ದು. ಆನೆ ಮಾವುತರು ಅಂದ್ರೆ ಯಾರು? ಆನೆ ನಡೆಸ್ತಾರಲ್ಲ, ಬಡ ಕುಟುಂಬ. ಒಂದೇ ಮನೆಯಲ್ಲಿ 20 ದಿನದ ಹಿಂದೆ ಕೊಲೆ ಆಗ್ತದೆ. ಇಬ್ಬರದು ಕೂಡ ವಯಸ್ಸಾಗಿರ್ತದೆ ಅವನಿಗೆ. ಅವ್ರ ತಂಗಿ ಮೇಲೆ ಅತ್ಯಾಚಾರ, ಅವನು ಮುಂದೆನೇ ತಂಗಿನ ಅತ್ಯಾಚಾರ ಮಾಡ್ತಾರೆ ಇವ್ರ ಗ್ಯಾಂಗ್ನವರು. ಧರ್ಮೋದ್ಯಮಿಗಳು ದೊಡ್ಡವರು ಅಂತ ನಾವು ಹೇಳ್ತೀವಲ್ಲ, ಅವ್ರ ಗ್ಯಾಂಗ್ನವ್ರು ಬರ್ತಾರೆ. ಪೊಲೀಸರು ಇದ್ದಾರೆ ನಮ್ಮ ಸ್ನೇಹಿತರು. ಎಲ್ಲಾ ಪೊಲೀಸರಿಗೂ ನಾನು ಕೇಳ್ತಾ ಇದ್ದೀನಿ, ಸಾಕಷ್ಟು ಸಾರಿ ಕೇಳಿದ್ದೀನಿ, ಇನ್ನು ಮುಂದೆನೂ ನಾನು ಕೇಳ್ತೀನಿ. ಒಂದು ಹತ್ಯೆ ಆದ್ರೆ ಕಂಪ್ಲೇಂಟ್ ಯಾರು ಕೊಡಬೇಕು? ಒಬ್ಬ ವ್ಯಕ್ತಿ ಹತ್ಯೆ ಆದ್ರೆ ಅವನ ಮಕ್ಕಳು, ಅವ್ರ ಅಣ್ತಮ್ಮರು, ಅವ್ರ ತಾಯಿನೋ ಯಾರು ಜೀವಂತರಿರ್ತಾರೆ, ಮನೆಯಲ್ಲಿ ಯಾರಿರ್ತಾರೋ ಅವ್ರು ಕೊಡಬೇಕು, ಹೌದಲ್ಲ? ಈ ಜೋಡಿ ಕೊಲೆ ಪ್ರಕರಣದೊಳಗಡೆ ರಾಜೇಂದ್ರ ರೈ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ. ಯಾರವನು? ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ, ಆ ಮನೆಗೂ ಸಂಬಂಧ ಇಲ್ಲ, ಆ ಜಾಗಕ್ಕೂ ಕೂಡ ಸಂಬಂಧ ಇಲ್ಲ. ಅನಾಥ ಶವ ಇದ್ರೆ ಆ ಜಾಗದ ಓನರ್ ಯಾರು ಅವ್ರು ಕೊಡ್ತಾರೆ. ದರ್ಶನ್ ಕೇಸ್ನಲ್ಲಿ ಆಯ್ತಲ್ಲ, ಏನಾಯ್ತು ದರ್ಶನ್ ಕೇಸಲ್ಲಿ? ಅದು ಅನಾಥ ಯಾರು ಬಿದ್ದಿದೆ ಅಂತೇಳಿ ಆ ಜಾಗದ ನೋಡಿದವನು ಕೊಡ್ತಾನೆ, ಜಾಗದ ಓನರ್ ಕೊಡ್ತಾನೆ. ಇಲ್ಲಿ ಆ ಮಾವುತನ ಸ್ವತಃ ಹೆಂಡತಿ ಹೇಳ್ತಾಳೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಕಂಪ್ಲೇಂಟೇ ತಗೊಳ್ಳೋದಿಲ್ಲ, ಹೆದರ್ಸ್ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ ಇಂದ. ಯಾರು ಇವರು ದಣಿಗಳಿದಾರಲ್ಲ, ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಂಡಿದ್ದಾರೆ, ಅವರು ಬಲಗೈ ಬಂಟ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಅವ್ರು ಕಂಪ್ಲೇಂಟ್ ತಗೊಳ್ತಾರೆ. ಅದಕ್ಕೆ ಆರೋಪಿಯಲ್ಲಿದ್ದಾರೆ, ಇನ್ನೂ ಮಠ ಹಿಡಿದಿಲ್ಲ. 12 ವರ್ಷ ಆಯ್ತು, ಇದುವರೆಗೂ ಕೂಡ ಆರೋಪಿ ನಾಪತ್ತೆ. ಸಿ ರಿಪೋರ್ಟ್, ಆರೋಪಿ ನಾಪತ್ತೆ. ಅದಕ್ಕಿಂತ ಹಿಂದೆ ಪದ್ಮಲತಾ ಪ್ರಕರಣ ಆಗ್ತದೆ. ಅದು 17 ವರ್ಷದ ಹುಡುಗಿ ಕಾಲೇಜಿಂದ ಬರ್ತಿರ್ತಾಳೆ. ಅದೇ ಶಾಲೆಯ ಪ್ರಿನ್ಸಿಪಾಲ್ ಎತ್ಕೊಂಡು ಹೋಗ್ತಾನೆ,
32 ದಿನ ನಿರಂತರ ಅತ್ಯಾಚಾರ ಮಾಡ್ತಾರೆ. ಚಿಕ್ಕ ಹುಡುಗಿಗೆ 32 ದಿನ ಅತ್ಯಾಚಾರ ಆಗಿ ಹಣಗಳನ್ನ ಹೊಳೆ ದಂಡಿಗೆ ಬಿಸಾಕ್ತಾರೆ. ಕೊಳತ ಪರಿಸ್ಥಿತಿಯೊಳಗೆ ಆ ಹಣ ಸಿಗ್ತದೆ. ಸ್ಟ್ರೈಕ್ಗಳಾಗ್ತವೆ. ಪೇಪರ್ಗಳನ್ನ, ನನಗೆ ಬಹಳ ಖುಷಿ ಅನಿಸ್ತದೆ ಈ ಪೇಪರ್ಗಳನ್ನ ನೋಡ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಈ ಪತ್ರಿಕೆಗಳನ್ನ ಸುಮಾರು ಜನ ಗಂಭೀರವಾಗಿ ತಗೊಳ್ಳೋದಿಲ್ಲ ನಾವು. ಆನಂತರ ಈಗ ಇನ್ನೊಂದು ಹೇಳಿಕೊಟ್ಟಿದ್ರಲ್ಲ ಪತ್ರಿಕೆ, ಸಂಚಾರಿ, ಆನಂತರ ಗುಮ್ಮಟ ನಗರಿ, ಈ ತರ ಪತ್ರಿಕೆಗಳು ಪ್ರಕಟ ಮಾಡ್ತವೆ. ಲಂಕೇಶ್ ಪತ್ರಿಕೆ ಪ್ರಕಟ ಮಾಡ್ತದೆ. ದೊಡ್ಡ ದೊಡ್ಡ ಪತ್ರಿಕೆಗಳು ಯಾರು ಪ್ರಕಟ ಮಾಡೋದಿಲ್ಲ. ಈ ತರಹದ ಪತ್ರಿಕೆಗಳು ಇಲ್ಲಿ ನಮ್ಮ ಕಲಬುರಗಿಯೊಳಗೆ ಹಿಂದೆ ಕ್ರಾಂತಿ ಅಂತ ಪತ್ರಿಕೆ ಇತ್ತು. ಯಾರ್ಯಾರು ಪ್ರಕಟ ಮಾಡ್ತಾರೆ, ಒಂದು ಪತ್ರಿಕೆಯನ್ನು ಸುಟ್ಟು ಹಾಕಿಬಿಡ್ತಾರೆ. ಈ ಪತ್ರಿಕೆಯನ್ನ ಬಂಡಲ್ ಮಾಡುವಂತ ಹುಡುಗನಿಗೆ ಕೊಂದು ಹಾಕ್ತಾರೆ. ಪದ್ಮಲತಾ ಪ್ರಕರಣ, ಯಾರು ಅದನ್ನ ಹುಡುಗರು ಇರ್ತಾರಲ್ಲ, ಬೆಳಿಗ್ಗೆ ಎದ್ಕೂಳೆ ಹಂಚುತ್ತಾರಲ್ಲ, ಅವನು ಕೊಂದು ಹಾಕ್ತಾರೆ. ಇದು ಅಲ್ಲಿನ ಪರಿಸ್ಥಿತಿ. ನಾವು RTI ನಲ್ಲಿ ಇವತ್ತು RTI ಕಾರ್ಯಕರ್ತರ ಕಾರ್ಯಾಗಾರ ಕೇಳ್ತಾ ಇದ್ದೀನಿ ನಾನು. RTI ಅಲ್ಲಿ ನಾವು ಕೇಳ್ತೀವಿ, ಜಯಂತ್ ಟಿ ಅಂತ ಕೇಳ್ತಾರೆ, ಆನಂತರ VM ಭಟ್ ಅಂತ ಕೇಳ್ತಾರೆ. ಇದರದು ಏನಾಯ್ತು ಪ್ರಕರಣದ್ದು ಅಂತ ಹೇಳಿದ್ರೆ, ಆರೋಪಿ ನಾಪತ್ತೆ. ಆ ಪ್ರಕರಣದಲ್ಲಿ ಕೂಡ ಆರೋಪಿ ನಾಪತ್ತೆ. FIR ನಲ್ಲಿ ಏನಿತ್ತು, ಈ ಏನು ಧರ್ಮೋದ್ಯಮಿಗಳ ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿಯ ಹೆಸರೇ ಇತ್ತು FIR ಅಲ್ಲಿ. ಮತ್ತು ಆ ಶಾಲೆಯ ಪ್ರಿನ್ಸಿಪಾಲ್, SDM ಪ್ರಿನ್ಸಿಪಾಲ್ ಹೆಸರೇ ಪ್ರೊಫೆಸರ್ S ಪ್ರಭಾಕರ್ ಅಂತ. ಹೈಕೋರ್ಟಿಗೆ ಹೋಗಿ ಸ್ಕ್ವಾಶ್ ಮಾಡ್ಕೊಂಡು ಬಿಟ್ರು. ಆರೋಪಿ ನಾಪತ್ತೆ. ಮೊನ್ನೆ VM ಭಟ್ ಅವರು ಮತ್ತೆ RTI ಕಾರ್ಯಕರ್ತರು ಕೇಳ್ತಾರೆ, ಪ್ರಕರಣ ಏನಾಯ್ತು ಅಂತ ಹೇಳಿ. ಏನು ಉತ್ತರ ಕೊಡ್ಬೇಕು ಹೇಳಿ? ಪ್ರಕರಣನೇ ನಾಪತ್ತೆ, ಆ ಫೈಲೇ ನಾಪತ್ತೆ ಅಂತ ಹೇಳ್ಬಿಡ್ತಾರೆ. ಫೈಲೇ ಇಲ್ಲ. ಮೊದಲು ಆರೋಪಿ ನಾಪತ್ತೆ, ಈಗ ಫೈಲೇ ನಾಪತ್ತೆ. RTI ಸಿಕ್ಕಿದ್ದು. ಇದು RTI ನ ಏನು ಇದನ್ನು ನಾವು ಪ್ರಶಂಸೆ ಮಾಡಬೇಕು. RTI ನಲ್ಲಿ ಹೇಳ್ತಾರ. ಆ ನಂತರ ವೇದವಲ್ಲಿ ಟೀಚರ್, SDM ನಲ್ಲಿ ಟೀಚರ್ ಆಗಿರ್ತಾರೆ. ಪ್ರಮೋಷನ್ ಅನ್ನು ಕೊಡಬೇಕು, ನೀವು ಕೊಡಿ ಅಂತ ಕೇಳಿದ್ದಕ್ಕೆ ಕೊಡೋದಿಲ್ಲ. ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿದ್ದಕ್ಕೆ ಅವ್ರ ಮನೆಗೆ ಹುಡುಗರನ್ನ ಬಿಟ್ಟು ಅತ್ಯಾಚಾರ ಮಾಡಿ ಮುಂದೆ ನಿಂತ್ಕೊಂಡು ಅವ್ರದೇ ಬಾತ್ರೂಮ್ ನಲ್ಲಿ ಸುಟ್ಟು ಹಾಕ್ತಾರೆ. ಹೆಣ್ಮಕ್ಳಿಗೆ ಸುಟ್ಟು ಹಾಕ್ತಾರೆ. ಅದರದ್ದು ಆರೋಪಿ ಯಾರು? ಆರೋಪ ಇವ್ರ ಮೇಲೆ ಇರ್ತದೆ. ಪೊಲೀಸರು ಇವತ್ತಿಗೂ ಕೂಡ ಹಿಡಿದಿಲ್ಲ ಅವ್ರನ್ನ. ಆರೋಪಿ ನಾಪತ್ತೆ. ನಾನು ಒಂದು ಮಾತು ಕೇಳ್ತಾ ಇದ್ದೀನಪ್ಪ, ಒಂದು ಮನೆ ಅಂಗಳದೊಳಗಡೆ ಮೂರು ಅತ್ಯಾಚಾರ ಆಗಿ ಹೆಣ ಬೀಳ್ತವೆ. ಮನೆ ಅಂಗಳದೊಳಗಡೆ ಆರೋಪಿನೇ ಸಿಗಲ್ಲ ಅಂದ್ರೆ ಏನದ್ರ ಅರ್ಥ? ಟೆರರಿಸ್ಟ್ ಅನ್ನು ಹಿಡಿತೀವಿ ನಾವು, ಪೊಲೀಸರು ದೊಡ್ಡ ದೊಡ್ಡ ಮಾಫಿಯಾಗಳನ್ನು ಹಿಡಿತೀವಿ, ಡಾನ್ಗಳನ್ನು ಹಿಡಿತೀವಿ. ಮನೆ ಅಂಗಳದಲ್ಲಿ ಧರ್ಮಸ್ಥಳ ಅನ್ನುವಂತ ದೇವಸ್ಥಾನದ ಅಂಗಳಗಳಲ್ಲಿ ಅತ್ಯಾಚಾರ ಬರ್ಬರ ಕೊಲೆಯಾಗಿ ಸಿಗ್ತಾರೆ. ಆರೋಪಿಗಳೇ ಸಿಗಲ್ಲ. ಪೊಲೀಸರು ಅಧಿಕೃತವಾಗಿ ಕೊಡ್ತಾರೆ. ಆರೋಪಿಗಳು ನಾಪತ್ತೆ. ಮೊನ್ನೆ ಇನ್ನೊಂದು ಕೇಳಿದ್ವಿ, ಎಲ್ಲಾ ಕಾರ್ಯಕರ್ತರು RTI